ಹಲೋ ಫ್ರೆಂಡ್ಸ್, ಪ್ಲೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗಂತೂ ಬ್ಯಾಸ್ಗೆ ಶುರು ಆಗೈತಿ. ಎಲ್ಲರೂ ಶಾಂಡ್ಗಿ ಹಪ್ಪಳ ಮಾಡುವಂಥ ಟೈಮು. ನಾನು ಇವತ್ತು ಒಂದು ಶಾಂಡ್ಗಿದ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಈ ಶಾಂಡ್ಗಿ ಮಾರ್ಕೆಟ್ನಾಗ ನಿಮಗೆಲ್ಲೂ ಮಾರಾಟಕ್ಕೆ ಸಿಗಂಗಿಲ್ಲ. ಇದನ್ನು ಮಾಡುವಂಥ ವಿಧಾನನೂ ಬೇರೆ ಐತಿ. ಆದರೆ ಇದನ್ನು ನಾನು ಇವತ್ತು ಬೂದುಗುಂಬಳಕಾಯಿಯಿಂದ ಮಾಡಕತ್ತೀನಿ. ಇದು ಬೂದುಗುಂಬಳಕಾಯಿ ಶಾಂಡ್ಗಿ ಅಂತ ಕರಿತೀವಿ. ಇಲ್ಲಾಂದ್ರೆ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಕಾಯಿ ಶಾಂಡ್ಗಿ ಅಂತಲೂ ಕರೀತಾರೆ. ಇಲ್ಲೇ ನಾನು ಬೂದುಗುಂಬಳಕಾಯಿ ಒಂದು ಮೀಡಿಯಮ್ ಸೈಜಿಗೆ ತೊಗೊಂಡೇನಿ. ಇದನ್ನು ಮಾಡೋ ವಿಧಾನ ಮತ್ತು ಇದಕ್ಕೆ ಉಪಯೋಗಿಸೋ ಪದಾರ್ಥ ಸ್ವಲ್ಪ ಬೇರೆ ಆಗಿರ್ತೈತಿ. ಬೂದುಗುಂಬಳಕಾಯಿ ಶಾಂಡ್ಗಿ ಬೇರೆ ಬೇರೆ ಥರದ್ದು ಮಾಡ್ತಾರೆ. ಆದರೆ ಇವತ್ತು ನಾ ಮಾಡೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಕುಂಬಳಕಾಯಿನ ಕ್ಲೀನಾಗಿ ತೊಳೆದು ಸಣ್ಣಗೆ ಪೀಸ್ನಾಗ ಕಟ್ ಮಾಡಿ ತೊಗೋತೇನೆ. ಈ ರೀತಿ ಕಟ್ ಮಾಡಿ ತೊಗೋಬೇಕು. ನಾನು ಇದನ್ನು ಈಗ ಹೆರಜ್ಕೊಂಡು ತೊಗೋತೇನೆ. ಇಲ್ಲಿ ತುರಿಯೋ ಮಣಿ ತೊಗೊಂಡೇನೆ. ಸ್ವಲ್ಪ ಶಾರ್ಪ್ ಇರೋ ತುರಿಯೋ ಮಣಿನ ತೊಗೋಬೇಕಾಗ್ತೈತಿ. ಇದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿನ ಈ ರೀತಿ ತುರಿದು ತೊಗೋತೇನೆ. ಕಾಯಿ ಶಾಂಡ್ಗಿನ ಅಥವಾ ಕುಂಬಳಕಾಯಿ ಶಾಂಡ್ಗಿನ ಒಬ್ಬೊಬ್ಬರು ಬೇರೆ ಬೇರೆ ಥರನೂ ಮಾಡ್ತಾರೆ. ಭತ್ತದ ಅರಳು ಇಲ್ಲಾಂದ್ರೆ ಚುರುಮುರಿ ಹಾಕಿನೂ ಈ ಶಾಂಡ್ಗಿ ಮಾಡ್ತಾರೆ. ಆದರೆ ಇವತ್ತು ನಾ ಮಾಡೋ ವಿಧಾನ ಸ್ವಲ್ಪ ಬೇರೆ ಐತಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೇನೆ. ಆದರೆ ಇದನ್ನು ತುರಿಯೋ ಮುಂದೆ ಸ್ವಲ್ಪ ಹುಷಾರಾಗಿ ತುರಿಬೇಕು. ಯಾಕಂದರೆ ಸ್ವಲ್ಪ ಶಾರ್ಪ್ ಇರೋ ನಾವು ತುರಿಯೋ ಮನೆ ತೊಗೊಂಡಿರೋದ್ರಿಂದ ಸ್ವಲ್ಪ ಕೈಗೆ ಹತ್ತೋ ಚಾನ್ಸ್ ಇರ್ತೈತಿ. ಆಮೇಲೆ ನೋಡಿರಿ, ನಾವು ಬೀಜ ಬೇಕಂದ್ರೆ ಮೊದಲ ತೆಗೆದಿಟ್ಕೋಬೋದು, ಇಲ್ಲ ತುರಿದಂಗೆ ಅದು ಸೈಡಿಗೆ ಬರ್ತೈತಿ. ಆಮೇಲೆ ಇದನ್ನು ತಕ್ಕೋಬೋದು. ಈಗ ಇಷ್ಟೂ ನಾನು ಇದೇ ರೀತಿ ತುರಿದು ತೊಗೋತೇನೆ. ಇದನ್ನಿಷ್ಟು ತುರಿಯೋಕೆ ನನಗೆ ಹೆಚ್ಚು ಕಡಿಮೆ 1 ತಾಸು ಟೈಮ್ ತೊಗೊಂಡೈತಿ. ಈಗ ಇಷ್ಟು ತುರಿದು ತೊಗೊಂಡೀನಿ ನಾನು. ಈಗ ಇದನ್ನು ಪೂರ್ತಿಯಾಗಿ ಹಿಂಡಿ ಇದರೊಳಗಿಂದ ನೀರು ಮತ್ತು ಕುಂಬಳಕಾಯಿ ತುರಿನ ಸಪ್ರೇಟ್ ಮಾಡ್ತೇನೆ. ಈಗ ನೋಡಿರಿ, ಇಷ್ಟು ಸಿಪ್ಪಿ ಬಂದೈತಿ. ಈಗ ಇದನ್ನು ತೆಗೆದುಬಿಡ್ತೇನೆ. ಈಗ ಇದನ್ನು ಹಿಂಡಿ ತೊಗೋತೇನೆ. ನಾನು ಪೂರ್ತಿ ಹಿಂಡಿ ನೀರು ಮತ್ತು ಇದು ಕುಂಬಳಕಾಯಿದ ತುರಿ ಏನು ಬಂದಿರ್ತೈತಲ್ಲ ಅದನ್ನ ಸಪ್ರೇಟ್ ಮಾಡ್ಕೋಬೇಕು. ಚಲೋ ತಂಗಿ ನುರಿಯಾಗಿ ಹಿಂಡಿ ತಗೋಬೇಕಿದನ್ನು. ನಾನು ಇಷ್ಟೂ ಸುಸ್ಲಾನ ಹಿಂಡಿ ತೊಗೊಂಡೇನೀಗ. ನೋಡಿರಿ, ಇಷ್ಟು ನೀರು ಬಂದೈತಿ. ಇದಕ್ಕೆ ನಾವು ಕುಂಬಳಕಾಯಿದ ಜ್ಯೂಸ್ ಕುಡಿತೀವಿ, ಬೂದುಗುಂಬಳಕಾಯಿದ್ದ ಇಲ್ಲ ಬೂದುಗುಂಬಳಕಾಯಿ ಹಲ್ವಾನೂ ತಿಂದಿರ್ತೀವಿ. ಆದರೆ ಇವತ್ತು ಅದರಿಂದ ಶಾಂಡ್ಗಿ ಮಾಡಿ 1 ವರ್ಷದವರೆಗೂ 2 ವರ್ಷದವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈಗ ಇದು ನೀರೇನು ಬಂದೈತಲ್ಲ ಕುಂಬಳಕಾಯಿದ್ದ, ಇದಕ್ಕೆ ನಾನು ಒಂದು ಅರ್ಧ kg ಉದ್ದಿನಬೇಳೆ ತೊಗೊಂಡೆ. ಮೇಲೆ ಇದನ್ನು ಉದ್ದಿನಬೇಳೆನ 1 2 ರಿಂದ 3 ಸತಿ ಕ್ಲೀನಾಗಿ ತೊಳಿಬೇಕು. ನೀರು ಕ್ಲಿಯರ್ ಆಗೋ ಮಟ್ಟ ಚಲೋ ತಂಗೆ ಇದನ್ನು ಒಂದು 3-4 ಸತಿ ತೊಳಿಬೇಕು. ಈಗ ನಾನು ಒಂದು 3-4 ಸತಿ ತೊಳೆದು ತೊಗೊಂಡೇನು ಉದ್ದಿನಬೇಳೆ. ಅರ್ಧ kg ಉದ್ದಿನಬೇಳೆ ಐತಿ. ಅಂದರೆ ನಾವು ಕುಂಬಳಕಾಯಿ ತೊಗೊಂಡಿರ್ತೇವಲ್ಲ ಅದು ಎಷ್ಟು ಸೈಜಿಂದ ಇರ್ತೈತಿ, ಅದಕ್ಕೆ ಕುಂಬಳಕಾಯಿ ತುರಿ ಅದಕ್ಕೆ ಎಷ್ಟು ಬಂದಿರ್ತೈತಿ ಅದ್ರ ಮೇಲೆ ನಾವು ಉದ್ದಿನಬೇಳೆನ ಹಾಕೋಬೇಕಾಗ್ತೈತಿ. ಈಗ ಕುಂಬಳಕಾಯಿ ನೀರು ಒಳಗೆ ನಾನು ಈ ಉದ್ದಿನಬೇಳೆನ ನೆನೆ ಹಾಕ್ತೇನೆ. ಇದು ನೀರೊಳಗನ ಈ ಉದ್ದಿನಬೇಳೆ ನೆನೆ ಹಾಕಬೇಕು. ಹಾಕಿ ಇದನ್ನ ಚಲೋ ತಂಗಿ ಕೈ ಆಡಿಸಿ ಇದನ್ನು ಮುಚ್ಚಿ ಇಟ್ಬಿಡ್ತೇನೆ. ನಾನು ಇದನ್ನು ರಾತ್ರಿ ಪ್ರಿಪೇರ್ ಮಾಡ್ಕೊಳತ್ತಿದ್ದೆ. ಒಂದು 5 ರಿಂದ 6 ತಾಸು ಚಲೋ ತಂಗಿ ನೆನಿಬೇಕಿದು ಉದ್ದಿನಬೇಳೆ. ಜಾಸ್ತಿ ನೆನೆದ್ರೂ ನಡಿತೈತಿ. ಇದು ತುರಿ ಏನೈತಲ್ಲ ಈ ತುರಿದಿಟ್ಕೊಂಡೇನು ಕುಂಬಳಕಾಯಿದ್ದ. ಈಗ ಇದನ್ನು ನಾನು ಫ್ರಿಜ್ನಾಗ ಇಟ್ಬಿಡ್ತೇನೆ. ನಾನು ರಾತ್ರಿ ಪ್ರಿಪೇರ್ ಮಾಡಾಕತ್ತಿದ್ರಿಂದ ಇದನ್ನು ಹೊರಗೆ ಇಡಬಾರ್ದು, ಫ್ರಿಜ್ನಾಗ ಇಟ್ಕೋಬೇಕು. ಮರನೇ ದಿವಸ ಬೆಳಗ್ಗೆ ನೋಡಿರಿ, ಉದ್ದಿನಬೇಳೆ ಒಂದು 6 ರಿಂದ 7 ತಾಸು ನೆನೆದೈತಿ. ಈಗ ಚಲೋ ತಂಗಿ ನೆನೆದಾವು. ಈಗ ಇದನ್ನು ಚಲೋ ತಂಗಿ ಸ್ವಲ್ಪ ಕೈ ಆಡಿಸಿ ಇನ್ನು ಸೈಡಿಗೆ ಇಟ್ಬಿಡ್ತೇನೆ. ಈಗ ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಂಥ. ಮಸಾಲ ಅಂದರೆ ಬೇರೆ ಏನು ಹಾಕೋದಿರೋದಿಲ್ಲ. ಇದಕ್ಕೆ ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರ ಆಗಿರೋ ಹಸಿಮೆಣಸಿನ್ಕಾಯಿನ ತೊಗೋಬೇಕು. ಕೆಂಪು ಖಾರ ಹಾಕಿ ಮಾಡಿದರೂ ನಡಿತೈತಿ, ಆದರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ. ಇದಕ್ಕೆ ಹಸಿಮೆಣಸಿನ್ಕಾಯಿನ ಉಪಯೋಗಿಸ್ತಾರೆ. ಈಗ ನಮ್ಗೆ ಶಾಂಡ್ಗಿಗೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿನ ನಾನು ಖಾರ ಮಾಡ್ಕೊಳಕತ್ತೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದಿಷ್ಟು ಉಪ್ಪು ಹಾಕಿ, ಆಮೇಲೆ ಇದಕ್ಕೆ ಒಂದು 150 ಗ್ರಾಮ್ ಅಷ್ಟು ನಾನು ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೆ. ಆ ಬೆಳ್ಳುಳ್ಳಿ ಬೇಳೆ ಇದಕ್ಕೆ ಹಾಕಿ ಈಗ ಇದನ್ನು ಗ್ರೈಂಡ್ ಮಾಡಿ ತೊಗೋತೇನೆ. ಸಣ್ಣಗೆ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಆಗಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು, ಭಾಳ ನೀರು ಹಾಕಬಾರ್ದು. ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ಮತ್ತು ಒಂದು ಸಣ್ಣ ಕಟ್ಟಷ್ಟು ಕೊತ್ತಂಬರಿ. ಇದಕ್ಕೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಇದು ಶಾಂಡ್ಗಿ ಭಾಳ ರುಚಿ ಆಗ್ತೈತಿ. ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸರಿ ಇದನ್ನು ಪೂರ್ತಿ ಸಣ್ಣ ಮಾಡಿ ತೊಗೋತೇನೆ. ಖಾರ ಈ ರೀತಿ ಪೂರ್ತಿ ಸಣ್ಣಗೆ ಪೇಸ್ಟ್ ಮಾಡಿ ತೊಗೋಬೇಕು. ಈಗ ಇದನ್ನು ಒಂದು ಪಾತ್ರೆ ಒಳಗೆ ತೆಗೆದು ಸೈಡಿಗೆ ಇಟ್ಕೊಂಡ್ಬಿಡ್ತೇನೆ.
ಆಮೇಲೆ ಉದ್ದಿನಬೇಳೆ ಚಲೋ ತಂಗೆ ನೆನೆದೈತಲ್ಲ, ಈಗ ಇದನ್ನು ನೀರು ಬಸದ್ದು ತಗೋತೇನೆ ಪೂರ್ತಿ. ಆಮೇಲೆ ಇದ್ರೊಳಗಿಂದ ಏನು ನೀರು ಬಂದಿರ್ತೈತಲ್ಲ, ಈಗ ಅದನ್ನು ನಾನು ಉದ್ದಿನಬೇಳೆ ರುಬ್ಬಕ್ಕೆ ಯೂಸ್ ಮಾಡ್ತೇನೆ. ಇದನ್ನು ಚೆಲ್ಲಂಗಿಲ್ಲ, ಉದ್ದಿನಬೇಳೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ತೇನೆ. ಇದೇ ನೀರು ಉಪಯೋಗಿಸ್ತೇನೆ, ಯಾಕಂದರೆ ನಾವು ಉದ್ದಿನಬೇಳೆ ಚಲೋ ತಂಗೆ ತೊಳೆದು ಇದ್ರೊಳಗೆ ನೆನೆ ಇಟ್ಟಿರ್ತೇವಲ್ಲ, ಸೊ ಇದನ್ನು ಚೆಲ್ಲೋ ಅವಶ್ಯಕತೆ ಏನಿರಂಗಿಲ್ಲ. ಈಗ ನಾನು ಅರ್ಧ kg ತೊಗೊಂಡೇನಲ್ಲ, ಒಂದು 2 ಬ್ಯಾಚ್ನಾಗ ಇದನ್ನು ರುಬ್ಬಿ ತೊಗೋತೇನೆ. ಇದು ಭಾಳ ನೀರು ಹಾಕಬಾರ್ದು, ಸ್ವಲ್ಪ ಉದ್ದಿನಬೇಳೆ ತಿರುಗುವಷ್ಟು ಮಾತ್ರ ನೀರು ಹಾಕ್ಕೋಬೇಕು. ಭಾಳ ನೀರು ಹಾಕ್ಕೊಂಡ್ರೆ ಭಾಳ ತೆಳ್ಳಗಾಗ್ಬಿಡ್ತೈತಿ, ಶಾಂಡ್ಗೆ ಸರಿ ಆಗಂಗಿಲ್ಲ. ಈಗ ಇದನ್ನು ಗ್ರೈಂಡ್ ಮಾಡಿ ತೊಗೋತೇನೆ. ಪೂರ್ತಿ ಸಣ್ಣಗೆ ಪೇಸ್ಟ್ ಆಗಬೇಕಿದೆ. ಈಗ ಇದು ಇನ್ನೂ ಸ್ವಲ್ಪ ತರಿ ತರಿ ಐತಿ, ಅದಕ್ಕೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೇನೆ. ಇದು ಕುಂಬಳಕಾಯಿದನ್ನು ನೀರು ಹಾಕೋತೇನೆ. ಹಾಗೆ ಇನ್ನೊಂದು ಸರಿ ಪೂರ್ತಿ ಸಣ್ಣಗೆ ಪೇಸ್ಟ್ ಮಾಡಿ ತೊಗೋತೇನೆ. ನೋಡಿರಿ, ಈಗ ಪೂರ ಸಣ್ಣ ಆಗೈತಿ. ಇದು ಈ ರೀತಿ ಸಣ್ಣಗೆ ಆಗೋ ಮಟ್ಟ ಗ್ರೈಂಡ್ ಮಾಡ್ಕೋಬೇಕು ನಾವು. ಆದರೆ ನೀರು ಮಾತ್ರ ಭಾಳ ಉಪಯೋಗಿಸ್ಬಾರ್ದು. ನಾನು ಇಷ್ಟು ಉದ್ದಿನಬೇಳೆನೂ ಇದೇ ರೀತಿ ಗ್ರೈಂಡ್ ಮಾಡಿ ತೊಗೊಂಡು ಈಗ ಒಂದು ಪಾತ್ರೆಗೆ ತೆಗೆದು ಇಟ್ಕೋತೇನೆ. ಈಗ ನೋಡಿರಿ, ಎಷ್ಟು ಉದ್ದಿನಬೇಳೆ ನಾನು ಗ್ರೈಂಡ್ ಮಾಡಿ ತೊಗೊಂಡೇನಿ. ಒಂದು ಸರಿ ಅದನ್ನು ಎರಡನ್ನೂ ಚಲೋ ತಂಗಿ ಮಿಕ್ಸ್ ಮಾಡ್ಕೋತೇನೆ. ಈಗ ನಾನು ಫ್ರಿಜ್ನಾಗ ಏನು ರಾತ್ರಿ ಕುಂಬಳಕಾಯಿ ತುರಿನ ಇಟ್ಟಿದ್ನಲ್ಲ, ಅದನ್ನು ನಾವು ಶಾಂಡ್ಗಿ ಮಾಡೋಕ್ಕಿಂತ ಮುಂಚೆನೇ ಒಂದು 2 ತಾಸು ಮೊದಲು ತೆಗೆದು ಹೊರಗೆ ಇಟ್ಟಿರಬೇಕು. ಬೆಳಗ್ಗೆ ನಾನು ತೆಗೆದು ಹೊರಗೆ ಇಟ್ಟಿದ್ದೆ. ಈಗ ಇದ್ರೊಳಗೆ ಇನ್ನೂ ಸ್ವಲ್ಪ ನೀರು ಬರ್ತೈತಿ. ಇನ್ನೊಂದು ಸರಿ ನಾನು ಇದನ್ನು ಹಿಂಡಿ ತೊಗೋತೇನೆ. ಭಾಳ ನೀರು ಇರಬಾರ್ದು ಶಾಂಡ್ಗಿ ಮಾಡುವಾಗ. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಇದ್ರೊಳಗಿಂದ ನಾವು ನೀರನ್ನು ಹಿಂಡಿ ತಕ್ಕೋಬೇಕು. ಈಗ ನೋಡಿರಿ, ನಾನು ಇನ್ನೊಂದು ಸರಿ ಹಿಂಡಿದ್ರೆ ಇನ್ನೂ ನೀರು ಬರ್ತೈತಿ. ಯಾಕಂದರೆ ಕುಂಬಳಕಾಯಿ ಒಳಗೆ ಜಾಸ್ತಿ ನೀರಿನ ಅಂಶ ಇದ್ದೇ ಇರ್ತೈತಿ, ಬೂದು ಕುಂಬಳಕಾಯಿ ಒಳಗೆ. ಅದಕ್ಕೆ ಇದನ್ನು ಇನ್ನೊಂದು ಸರಿ ಚಲೋ ತಂಗಿ ಹಿಂಡಿ ತೆಗೆದಿಟ್ಕೋತೇನೆ. ನೋಡಿ, ನಾನು ಇಷ್ಟೂ ಇದೇ ರೀತಿ ಹಿಂಡಿ ತೆಗೆದಿಟ್ಕೋತೇನೆ ಈಗ ಕುಂಬಳಕಾಯಿ ತುರಿನ. ಈಗ ಇದನ್ನು ಒಂದು ಸ್ವಲ್ಪ ಗ್ರೈಂಡ್ರಿಗೆ ಹಾಕಿ ತೊಗೋತೇನೆ ನಾನು. ಯಾಕಂದರೆ ಇದು ಭಾಳ ಎಳಿ ಇರ್ತೈತಲ್ಲ, ಈ ರೀತಿ ನಾವು ತುರಿಯೋ ಮನೆಯಿಂದ ತುರಿದಿರ್ತೇವೆ. ಈ ರೀತಿ ಭಾಳ ಎಳಿ ಇರ್ತೈತಿ. ಅದಕ್ಕೆ ಒಂದು 2 ರಿಂದ 3 ಸುತ್ತು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋತೇನೆ. ಪೂರ್ತಿ ಪೇಸ್ಟ್ ಮಾಡಬಾರ್ದು. ಮತ್ತು ಪೇಸ್ಟ್ ಮಾಡಿದರೆ ಶಾಂಡ್ಗಿ ಚಲೋ ಆಗಂಗಿಲ್ಲ, ಅಂದ್ರೆ ಪಳ್ಳಾಗಂಗಿಲ್ಲ, ಶಾಂಡ್ಗಿ ಗಟ್ಟಿಯಾಗಿಬಿಡ್ತಾವೆ. ಅದಕ್ಕೆ ಇದನ್ನು ಸ್ವಲ್ಪ ಒಂದು 2 ರಿಂದ 3 ಸುತ್ತು ಅಷ್ಟೇ, ನೀರು ಹಾಕೋಬಾರ್ದು, ಹಂಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಪೇಸ್ಟ್ ಮಾತ್ರ ಮಾಡಬಾರ್ದು. ನಾನು ಹಿಂಗೆ ಗ್ರೈಂಡ್ ಮಾಡಿ ತೋರಿಸ್ತೇನೆ ನೋಡಿರಿ. ಈಗ ನೋಡಿರಿ, ಈಗ ಪೇಸ್ಟ್ ಆಗಿಲ್ಲ, ಆದರೆ ಭಾಳ ಎಳಿ ಇಲ್ಲ, ಸ್ವಲ್ಪ ಸಣ್ಣ ಆಗೈತೆ ಅಷ್ಟೆ. ಈ ರೀತಿ ನೀರು ಹಾಕೋಲಾರ್ದೆ ಒಂದು 2 ರಿಂದ 3 ಸುತ್ತು ಸ್ವಲ್ಪ ಗ್ರೈಂಡ್ ಮಾಡಿ ತೊಗೋಬೇಕು. ಈಗ ಕುಂಬಳಕಾಯಿ ತುರಿನೂ ರೆಡಿ ಆಯ್ತು, ಉದ್ದಿನ ಬೇಳೆನೂ ರುಬ್ಬಿ ತೊಗೊಂಡೇನಿ, ಮತ್ತು ಇದಕ್ಕೆ ಹಾಕುವಂಥ ಖಾರನೂ ರೆಡಿ ಆಗೈತಿ. ಈಗ ಶಾಂಡ್ಗಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ನಾವೆಲ್ಲ ಅಲಸಂದಿ ಶಾಂಡ್ಗಿ ಯಾರು ಮಾಡಿರ್ತಾರೆ ಅವ್ರಿಗೆ ಇದು ಗೊತ್ತಿರ್ತೈತಿ. ಅದೇ ವಿಧಾನದಾಗನೇ ಇದನ್ನು ಮಾಡೋದು, ಆದರೆ ಇದಕ್ಕೆ ಬಳಸೋ ಪದಾರ್ಥ ಅಷ್ಟೇ ಬೇರೆ ಆಗಿರ್ತೈತಿ. ಈಗ ನಾನು ಉದ್ದಿನ ಹಿಟ್ಟನ್ನು ಒಂದು ಪರಾತಿಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋತೇನೆ. ಆದರೆ ಉದ್ದಿನ ಹಿಟ್ಟು ಇಷ್ಟು ಒಂದೇ ಸರಿ ಹಾಕ್ಕೊಳ್ಳೋಂಗಿಲ್ಲ, ನಾನು ಒಂದು 2 ಬ್ಯಾಚ್ನಾಗ ಮಾಡ್ಕೋತೇನೆ ಇದನ್ನು. ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು, ಈಗ ನಾವೇನು ಕುಂಬಳಕಾಯಿ ತುರಿನ ತುರಿದಿಟ್ಕೊಂಡಿರ್ತೇವಲ್ಲ ಅದನ್ನು ಒಂದು 2 ಬ್ಯಾಚಿಗೆ ಆಗುವಷ್ಟು, ಒಂದು ಬ್ಯಾಚಿಗೆ ಇನ್ನೊಂದು ಬ್ಯಾಚ್ಗೆ ಆಗುವಷ್ಟು ಕರೆಕ್ಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚಲೋ ತಂಗಿ ಮೊದಲೇ ಮಿಕ್ಸ್ ಮಾಡ್ಕೋಬೇಕು. ಶಾಂಡ್ಗಿ ಇದನ್ನು ನೀವು ಒಂದು ಸರಿ ಮಾಡಿ ಚಲೋ ತಂಗಿ ಬಿಸಿಲಿನಾಗ ಒಣಗಿಸಿ 1 ವರ್ಷ 2 ವರ್ಷದವರೆಗೂ ಯೂಸ್ ಮಾಡ್ಬೋದು, ಕೆಡಂಗಿಲ್ಲ ಶಾಂಡ್ಗಿ ಒಟ್ಟು. ಮತ್ತು ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತಿ. ಮತ್ತು ಬೂದು ಕುಂಬಳಕಾಯಿ ಶಾಂಡ್ಗಿನ ನಾವು ವರ್ಷ ಪೂರ್ತಿ ತಿಂದಂಗೂ ಆಗ್ತೈತಿ. ಈಗ ನೋಡಿ, ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ. ಉಪ್ಪು ನಾವು ನೋಡಿ ಹಾಕೋಬೇಕಾಗ್ತೈತೆ, ಅಂದರೆ ಖಾರ ರುಬ್ಬೋ ಮುಂದೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ನಾವು. ಉಪ್ಪು ಹಾಕಿನೇ ಖಾರ ರುಬ್ಕೋಬೇಕಾಗ್ತೈತಿ, ಹಂಗೆ ಖಾರ ರುಬ್ಬಿದ್ರೆ ಒಗ್ಗರಾಗ್ಬಿಡ್ತೈತಿ. ಈಗ ನೋಡಿರಿ, ಈ ರೀತಿ ಮಿಕ್ಸ್ ಮಾಡ್ಕೊತ ಒಂದೇ ಡೈರೆಕ್ಷನ್ನಾಗ ಇದನ್ನು ನಾವು ಹಿಟ್ಟು ಉಡಿಯೋದು ಅಂತೇವೆ. ಈ ಥರ ಮಿಕ್ಸ್ ಮಾಡ್ತೇವಲ್ಲ, ಒಂದೇ ಡೈರೆಕ್ಷನ್ನಾಗ ಕಂಟಿನ್ಯೂಸ್ ಆಗಿ ಇದು ಹಿಟ್ಟು ಡಬಲ್ ಆಗ್ತೈತೆ ನಾವು ಈ ರೀತಿ ಮಾಡ್ದಂಗೆ. ನಾನಂತೂ ಒಂದು 15 ರಿಂದ 20 ನಿಮಿಷ ಟೈಮ್ ತೊಗೊಂಡೈತೆ ನನಗೆ ಒಂದು ಬ್ಯಾಚ ಪೂರ್ತಿ ಇದನ್ನು ಹಿಟ್ಟು ರೆಡಿ ಮಾಡೋಕ್ಕಂತಂದ್ರೆ. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳಕ್ಕೆ ಹಿಟ್ಟು ಉಡಿಯೋದು ಅಂತೇವಿ. ಈ ರೀತಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ನೋಡಿರಿ, ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಈಗ ಹಿಟ್ಟು ಡಬಲ್ ಆಗೈತಿ ಇದು. ಆಮೇಲೆ ಹಿಟ್ಟು ಪ್ಲಫಿ ಆಗ್ತೈತಿ, ಹಗುರ ಆಗ್ತೈತಿ, ಶಾಂಡ್ಗಿನೂ ಪಳ್ಳಾಗ್ತಾವೆ ಭಾಳ. ಅದಕ್ಕೆ ಈ ರೀತಿ ಒಂದೇ ಡೈರೆಕ್ಷನ್ನಾಗ ಕಂಟಿನ್ಯೂಸ್ ಆಗಿ ಇದನ್ನು ಈ ರೀತಿ ಹಿಟ್ಟು ಉಡಿಬೇಕು. ಈಗ ಹಿಟ್ಟು ರೆಡಿ ಆಗೈತಿ ಅಂತ ಹೆಂಗೆ ಗೊತ್ತಾಗ್ತೈತಿ ಅಂದರೆ, ಒಂದು ಬಟ್ಟಲ್ದಾಗ ಸ್ವಲ್ಪ ನೀರು ತೊಗೊಂಡು ಈ ರೀತಿ ಹಾಕಿ ನೋಡಬೇಕು.
ನೋಡಿರಿ ಇದು ತೇಲಾಕತ್ತಿ ಅಂತಂದ್ರೆ ಹಿಟ್ಟು ರೆಡಿ ಆಗೈತಿ. ಈಗ ನಾವು ಹಿಟ್ಟು ಹಾಕ್ಕೊಂಡು ಉಡಿಯೋಕೆ ಸ್ಟಾರ್ಟ್ ಮಾಡಿದಾಗಿಂದ ಈ ಹಿಟ್ಟು ಡಬಲ್ ಆಗೈತಿ. ಅಷ್ಟು ಹಿಟ್ಟು ಹಗುರ ಆಗೋ ಮಟನೂ ಚಲೋ ತಂಗಿದನ್ನ ಉಡ್ದು ತೊಗೋಬೇಕು. ನೋಡ್ರಿ ನಾ ಇಷ್ಟು ಹಿಟ್ಟು ಉಡಿದು ತೊಗೊಂಡೇನಿ. ನಾನು ನಿಮಗೆ ಶಾಂಡ್ಗೆ ಹಾಕೋದನ್ನು ತೋರ್ಸಾಕತ್ತೇನೆ ಇಲ್ಲಿ. ಚಲೋ ಖಡಕ್ ಬಿಸಿಲಿರಬೇಕು. ಅವಾಗ ಈ ರೀತಿ ನಾವು ಅಲಸಂದಿ ಶಾಂಡ್ಗೆ ಹೆಂಗೆ ಕೈಯಿಂದ ಹಾಕ್ತಿಲ್ಲ ಅದೇ ರೀತಿ ತೊಗೊಂಡೆ ಸಣ್ಣಗೆ ಬೆರಳೆ ಇಟ್ಕೊತ ಹೋಗೋದಷ್ಟೆ. ಬೇಕಂದ್ರೆ ನಾವು ಕೋನ್ ಥರ ಪ್ಲಾಸ್ಟಿಕ್ ಹಾಳೆ ಒಳಗೆ ಕೋನ್ ಥರ ಮಾಡ್ಕೊಂಡು ನಾವು ಹಂಗೂ ಹಾಕೋಬೋದು. ಈ ರೀತಿ ಕೈಯಿಂದನೂ ಹಾಕೋಬೋದು. ನೋಡಿ ನಾನು ಅರ್ಧ kg ಉದ್ದಿನಬೇಳೆ, ಒಂದು ಮೀಡಿಯಮ್ ಸೈಜಿಂದ ಕುಂಬಳಕಾಯಿ ತೊಗೊಂಡು ಮಾಡಿರುವಂಥ ಶಾಂಡ್ಗೆ. ನಾನು ನಿಮ್ಗೆ ಇದು ಪೂರ್ತಿ ಒಣಗಿದ ಮೇಲೆ ಇದನ್ನು ಶಾಂಡ್ಗಿನ ಕರ್ದನ್ನು ತೋರಿಸ್ತೀನಿ. ಸಾಯಂಕಾಲ ಅಂದರೆ ಪೂರ್ತಿ ಒಣಗಿರ್ತೈತಿ. ಸೊ ನಾವು ರಾತ್ರಿ ಇಲ್ಲಾಂದ್ರೆ ಮರನೇ ದಿವಸ ಬೆಳಗ್ಗೆ ಅದನ್ನು ತೆಗೆದು ಬಿಡ್ಬೇಕು. ಬಟ್ಟೆ ಒಳಗಿಂದ ತೆಗೆದು ಒಂದು ಪರಾತ್ನಾಗ ಇಲ್ಲ ಒಂದು ಬುಟ್ಟಿ ಒಳಗೆ ಹಾಕಿ ಚಲೋ ತಂಗಿ ಒಂದು 3 ರಿಂದ 4 ದಿವಸ ಖಡಕ್ ಬಿಸಿಲಿನಾಗ ಒಣಗಿಸಿ ಇಟ್ಕೋಬೇಕು. ನಾನು ಒಂದು 4 ದಿವಸ ಚಲೋ ಬಿಸಿಲಿನಾಗ ಒಣಗಿಸಿ ತೊಗೊಂಡೇನು ನೋಡ್ರಿ. ಈಗ ರೆಡಿ ಆಗೈತಿ ಇದು ಶಾಂಡ್ಗೆ. ಇದನ್ನು ನೀವು ಬಿಸಿಲಿನಾಗಿಂದ ತೆಗೆದು ತನಗೆ ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿ 1 ವರ್ಷ 2 ವರ್ಷದವರೆಗೂ ನೀವು ಯೂಸ್ ಮಾಡ್ಬೋದು. ಏನೂ ಕೆಡಂಗಿಲ್ಲ ಶಾಂಡ್ಗೆ. ಆದರೆ ಚಲೋ ತಂಗೆ ಒಣಗಿರ್ಬೇಕಷ್ಟ. ಸ್ವಲ್ಪ ಏನಾರ ಹಸಿ ಇತ್ತಪ್ಪ ಅಂತಂದ್ರೆ ಉಳಿದಿತ್ತಂತಂದ್ರೆ ಹುಳ ಆಗ್ಬಿಡ್ತಾವೆ. ಅದಕ್ಕೆ ಚಲೋ ತಂಗೆ ಒಣಗಿಸಿ ತೆಗೆದಿರಬೇಕು. ಈಗ ನಾನು ನಿಮಗೆ ಶಾಂಡ್ಗಿನ ಹುರಿದೂ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಇದನ್ನು ಡೀಪ್ ಫ್ರೈ ಮಾಡಬೇಕಂತಿಲ್ಲ. ಇದನ್ನು ನಾವು ಶಾಲೋ ಫ್ರೈ ಮಾಡ್ತೇವೆ, ಹುರಿತೇವೆ. ಇದನ್ನು ಕರಿಯಂಗಿಲ್ಲ. ಕರಿಯಬಹುದು ಎಣ್ಣೆ ಒಳಗೆ, ಆದರೆ ಹುರಿದಿದ್ದು ಭಾಳ ಟೇಸ್ಟ್ ಇರ್ತೈತಿ. ತುಪ್ಪ ಇಲ್ಲ ಎಣ್ಣೆ ಏನು ಬೇಕಾದರೂ ಉಪಯೋಗಿಸ್ಬೋದು. ನಾನು ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೇನಿ. ಸ್ವಲ್ಪ ಶಾಂಡ್ಗೆ ಹಾಕ್ಕೊಂಡು ಲೋ ಫ್ಲೇಮ್ನಾಗ ಒಂದು 2 ರಿಂದ 3 ನಿಮಿಷ ಹುರಿದ್ರೆ ಸಾಕು. ಇದನ್ನು ಭಾಳ ತನಕ ಹುರಿಬೇಕಂತಿಲ್ಲ. ಈಗ ನಾವು ಅಲಸಂದಿ ಶಾಂಡ್ಗೆ ಎಲ್ಲ ಹುರಿತೇವಲ್ಲ ಅದೇ ರೀತಿನೇ ಇದನ್ನು ಒಂಚೂರು ಕೆಂಪಗೆ ಆಗ್ಬಿಡ್ತೈತಿ. ಉದ್ದಿನಬೇಳೆ ಹಾಕಿರ್ತೇವಲ್ಲ ಜಲ್ದಿ ಕೆಂಪಗೆ ಆಗ್ತೈತಿ. ಅದಕ್ಕೆ ಒಂದು 2 ರಿಂದ 3 ನಿಮಿಷ ಇದನ್ನ ಈ ರೀತಿ ಹುರಿದ್ರೆ ಸಾಕು. ಡೀಪ್ ಫ್ರೈ ಮಾಡೋದಾದರೂ ನಾವು ಎಣ್ಣೆ ಒಳಗೆ ಬಿಸಿ ಎಣ್ಣೆ ಒಳಗೆ ಹಾಕಿದ ತಕ್ಷಣ ತೆಗೆದು ಬಿಡಬೇಕು. ಭಾಳ ತನಕ ಕರೆದ್ರೆ ಹೊತ್ತು ಬಿಡ್ತೈತಿದೆ. ಅದಕ್ಕೆ ನಾವು ಇದನ್ನು ಹುರಿದೇ ತೊಗೋತೇವೆ, ಜಾಸ್ತಿ ಕರಿಯಂಗಿಲ್ಲ ಈ ಶಾಂಡ್ಗಿನ. ನೋಡಿರಿ ಈ ರೀತಿ ನೀವು ಹುರಿದು ಇಟ್ಕೊಂಡು ಒಂದು ವಾರದೊಳಗೆ ಒಂದು 8 ಕಂಟೈನರ್ನ ಹಾಕಿಟ್ಕೊಂಡು ದಿನಾನು ಯೂಸ್ ಮಾಡ್ಬೋದು. ಭಾಳ ರುಚಿಯಾಗಿರ್ತೈತಿ. ಅನ್ನ ಮಜ್ಜಿಗೆ ಸಾರು ಇದು ಕಾಯಿ ಶಾಂಡ್ಗೆ ಬೆಸ್ಟ್ ಕಾಂಬಿನೇಷನ್ ತಿನ್ನೋಕ್ಕೆ. ಸೊ ಈ ರೀತಿ ಶಾಂಡ್ಗೆ ನೀವು ಮಾಡಿರ್ಲಿಕ್ಕಿಲ್ಲ, ಇದು ಫಸ್ಟ್ ಟೈಮ್ ನೋಡ್ತಿರ್ಬೋದು. ಅಕಸ್ಮಾತ್ ನೀವು ಮಾಡ್ತಿದ್ರೆ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ ಇದು ಒಣಗಿರೋ ಶಾಂಡ್ಗೆ, ಇದು ಹುರಿದಿರೋ ಶಾಂಡ್ಗೆ. ಅದು ಉದ್ದಿನಬೇಳೆ ಹಾಕಿರೋದ್ರಿಂದ ಒಂದು 2 ರಿಂದ 3 ನಿಮಿಷ ಹುರಿದ್ರೆ ಜಲ್ದಿನೇ ಕೆಂಪಗೆ ಆಗ್ಬಿಡ್ತೈತಿ. ಇಷ್ಟು ಕೆಂಪಾದರೆ ಸಾಕು. ಒಂದು 2 ರಿಂದ 3 ನಿಮಿಷ ಅಷ್ಟೇ ಹುರಿಬೇಕು. ಇದನ್ನು ಭಾಳ ತನಕ ಹುರಿಬಾರ್ದು. ಹಂಗೆ ನಾವು ಶಾಂಡ್ಗೆ ಇಡುವಾಗ ಮಾತ್ರ ಕಾಟನ್ ಬಟ್ಟೆ ಮೇಲೆ ಇಟ್ಕೋಬೇಕು. ಯಾಕಂದ್ರೆ ಇದ್ರೊಳಗೆ ನೀರಿನ ಅಂಶ ಇರ್ತೈತಿಲ್ಲ, ಕಾಟನ್ ಜಲ್ದಿ ಹಿಡ್ಕೊಂಡ್ರೆ ಜಲ್ದಿ ಶಾಂಡ್ಗೆ ಒಣಗ್ತಾವೆ. ಪ್ಲಾಸ್ಟಿಕ್ ಕವರ್ ಮೇಲೆ ಅದು ಹಾಕಬಾರ್ದು, ಕಾಟನ್ ಬಟ್ಟೆ ಮೇಲೆ ಹಾಕಬೇಕು. ಸೊ ಈ ಶಾಂಡ್ಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡೀನಿ. ನೀವೇನಾರ ಈ ಶಾಂಡ್ಗೆ ಮಾಡಿದ್ರೆ ಇದು ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.